ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಸೈಯದ್ ಅಲಿ ನರ್ಸರಿ ಫಾರ್ಮ್ ಬಂದಿದ್ದೆ. ಇಲ್ಲಿ ನಾನು ಎಷ್ಟೊಂದು ವಿಡಿಯೋಗಳು ಮಾಡಿದ್ದೀನಿ, ಆದರೆ ಇವತ್ತು ಹೊಸ ಗಿಡಗಳೆಲ್ಲ ಬಂದಿದೆ ಅಂತ ಹೇಳಿದರು. ಅದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಮೊದಲು ಯಾವುದೇ ಗಿಡ ಇದೆ ಅಂತ, ಹೊಸ ಮೆಟೀರಿಯಲ್ ಬಂದಿದೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಅದನ್ನು ನೋಡಿ ಸ್ನೇಹಿತರೆ. ಇಲ್ಲಿ ಬಂದರೆ ನಿಮಗೆ ಎಲ್ಲ ಥರ ಗಿಡಗಳು ಸಿಗುತ್ತೆ. ಮಾವಿನ ಗಿಡ ಆಗಿರ್ಬೋದು, ಹಲಸಿನ ಗಿಡ ಆಗಿರ್ಬೋದು, ಸಪೋಟ ಗಿಡ ಆಗಿರ್ಬೋದು, ಚೇಪೆಕಾಗಿರ್ಬೋದು, ಹಲಸಾಗಿರ್ಬೋದು, ಎಲ್ಲ ಥರನೂ ಸಿಗುತ್ತೆ ಗಿಡ ನಿಮಗೆ. ಇಲ್ಲಿ ಪ್ರೈಸ್ ಯಾವುದು ಅಂತ ನಾನು ಹೇಳೋದಿಲ್ಲ, ಬಟ್ ಗಿಡಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಆಗಲಿ ಏನೇ ಆಗಲಿ ನಿಮಗೆ ತೊಗೊಳೋದು ಒಂದು ಗಿಡನೂ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಗಿಡಗಳೆಲ್ಲ. ಇಲ್ಲಿರೋ ಜನಗಳು ಅಷ್ಟೇ, ನಿಮಗೆ ಬಂದರೆ ಕರೆಕ್ಟ್ ಮಾಹಿತಿ ಎಲ್ಲ ಕೊಡ್ತಾರೆ. ನಿಮಗೆ ಯಾವ ಗಿಡ ಯಾವ ಥರ ಹಾಕೋದು ಏನು ಅಂತ ಎಲ್ಲ ಹೇಳ್ತಾರೆ. ಇಲ್ಲಿ ನಿಮಗೆ 1 ವರ್ಷದ ಗಿಡದಿಂದ 3 ವರ್ಷದ ಗಿಡಕ್ಕೆ ಗಂಟ ಎಲ್ಲ ರೆಡಿ ಇರುತ್ತೆ. ದೊಡ್ಡ ಗಿಡ ಬೇಕಂದ್ರೂ ಸಿಗುತ್ತೆ. ಅದು ತೊಗೊಂಡೋಗಿ ಡೈರೆಕ್ಟಾಗಿ ನೀವು ಭೂಮಿಗೆ ಹಾಕಿದ್ರೆ 1-2 ವರ್ಷ 3 ವರ್ಷದಲ್ಲಿ ನಿಮ್ಗೆ ಆದಾಯ ಬರುತ್ತಾ ಗಿಡಗಳು ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನಮ್ಮ ಜಮೀನಲ್ಲೂ ಇಲ್ಲಿಂದನೇ ಗಿಡಗಳು ತೊಗೊಂಡೋಗಿ ಹಾಕಿದ್ದೀನಿ. ಆ ಗಿಡಗಳೆಲ್ಲ ಒಂದು ಹಾಳಾಗಿಲ್ಲ, ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆದಿದೆ. ಮುಂದಿನ ವಿಡಿಯೋಗಳಲ್ಲಿ, ನಮ್ಮ ಜಮೀನು ವಿಡಿಯೋಗಳಲ್ಲಿ ಗಿಡಗಳು ಯಾವ ಥರ ಬೆಳೆದಿದೆ ಅಂತಲೂ ನಿಮಗೆ ತೋರಿಸ್ತೀನಿ. ಒಂದು ಗಿಡನೂ ಹಾಳಾಗಿಲ್ಲ, ಎಲ್ಲ ಗಿಡನೂ ಚೆನ್ನಾಗಿ ಬೆಳೆದಿದೆ. ಅವೆಲ್ಲ ಕಾಯಿಗಳೆಲ್ಲ ಬಿಟ್ಟಿದ್ದಾವೆ. ದಾಳಿಂಬೆ ಆಗಿರ್ಬೋದು, ಚೇಪೆಕಾಯಿಗಳು ಕಾಯೆಲ್ಲ ಬಿಟ್ಟಿದ್ದಾವೆ ಅಲ್ಲಿ ಸ್ನೇಹಿತರೆ. ಇದು ಚನ್ನಪಟ್ಟಣ ನಿಮಗೆ ಹಳೆ ಮೈಸೂರು ರೋಡಲ್ಲಿ, ಮೇನ್ ರೋಡಲ್ಲೇ ಸಿಗುತ್ತೆ. ನಿಮಗೆ ಅಡ್ರೆಸ್ ಹುಡ್ಕೋದಲ್ಲಿ ನಿಮಗೆ ತಪ್ಪಾಗಲ್ಲ, ಮೇನ್ ರೋಡಲ್ಲೇ ಇದೆ. ನಾನು ಕೆಳಗಡೆ ಲೊಕೇಶನ್ ಕೊಟ್ಟಿರ್ತೀನಿ ಸ್ನೇಹಿತರೆ, ಮತ್ತು ಇವ್ರ ನಂಬರ್ ಕೊಟ್ಟಿರ್ತೀನಿ, ಬಂದು ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಚೇಪೆಕಾಯಿ ಗಿಡ ಆಗಿರ್ಬೋದು, ದಾಳಿಂಬೆ ಗಿಡ ಆಗಿರ್ಬೋದು, ನೋಡಿ ತೆಂಗಿನಕಾಯಿ, ತಿಪ್ಪಟೂರು ತೆಂಗಿನಕಾಯಿ ಗಿಡಗಳಾಗಿರ್ಬೋದು, ಇವೆಲ್ಲ 5 ವರ್ಷದ್ದು 3 ವರ್ಷದ ಗಿಡಗಳೆಲ್ಲ ಇದ್ದಾವೆ ಇರ್ತವೆ. ನೋಡಿ, ಇವಾಗ ರೆಡ್ ಚೇಪೆಕಾಯಿ ತೋರಿಸ್ತಾ ಇದ್ದೀನಿ. ಇದು ರೆಡ್ ಕಲರ್ ಇರುತ್ತೆ ಚೇಪೆಕಾಯಿ. ನೋಡಿ ಯಾವ ಥರ ಇದೆ ಗಿಡ, ಎಷ್ಟು ಕ್ಲೀನಾಗಿದೆ. ಇವರೆಲ್ಲ ನಿಮಗೆ ಬಿಸಿಲಲ್ಲೇ ಇಕ್ಕಿ ಗಿಡಗಳು ಬೆಳೆಸ್ತಾ ಇರ್ತಾರೆ. ನೀವು ತೊಗೊಂಡೋಗಿ ಡೈರೆಕ್ಟಾಗಿ ಹಾಕಿದ್ರು ಏನು ನೆರಳಾಗಲಿ ಬಿಸಿಲಾಗಲಿ ಏನು ಪ್ರಾಬ್ಲಮ್ ಇರಲ್ಲ, ಆರಾಮಾಗಿ ಗಿಡ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಟೈಮ್ ಕರೆಕ್ಟಾಗಿ ನೀರು ಹಾಕಿದ್ರೆ ಸಾಕು. ನೀನು ನನಗೆ ಕೊಟ್ಟು ಪಾಪ, ನೀನು ಕಷ್ಟ ಬಿಡ್ತೀಯ. ನೋಡಿ, ಸ್ಟಾರ್ ಫುಡ್ಸ್ ತೋರಿಸ್ತಾ ಇದ್ದೀನಿ. ಅದರಲ್ಲೇ ಕಾಯಿ ಬಿಟ್ಟಿದೆ ಆಲ್ರೆಡಿ. ಅದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೈತೆ ಕಾಯಿ ಯಾವಾಗಲೇ ಗಿಡದಲ್ಲಿ. ನೋಡಿ, 1 ವರ್ಷದ ಗಿಡ ಆಗಿರ್ಬೋದು, 3 ವರ್ಷದ ಗಿಡ ಆಗಿರ್ಬೋದು. ನೋಡಿ ಹಲ್ಸು, ನೋಡು ಚಂದ್ರ ಹಲ್ಸು ಇದೆ. ನೋಡಿ ಮ್ಯಾಂಗೋ ಗಿಡ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಮ್ಯಾಂಗೋ ಗಿಡಗಳೆಲ್ಲ, ಎಲ್ಲ ಎಷ್ಟು ಕ್ಲೀನಾಗಿದೆ. ನೋಡಿ ಒಂದು ಗಿಡನೂ ಹಾಳಾಗಿಲ್ಲ, ಎಲ್ಲ ಯಾವುದು ಎಲೆ ಎಲ್ಲ ಅದು ಕೊಳ್ತೋಗಿರೋದಾಗಲಿ ಆ ಥರ ಯಾವುದೂ ಇಲ್ಲ, ಎಷ್ಟು ಕ್ಲೀನಾಗಿ ಬೆಳೆದಿದೆ ನೋಡಿ. ನೋಡಿ ಸಪೋಟ ಗಿಡ ತೋರಿಸ್ತಾ ಇದ್ದೀನಿ. ನೋಡಿ ಅವಲೇ ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನೋಡಿ ನೋಡಿ ಕಾಯಿ ತೋರಿಸ್ತೀನಿ. ನೋಡಿ ಇವಾಗ ನೋಡಿ ಕಾಯಿಗಳು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಗಿಡ ತುಂಬ ಕಾಯಿಗಳಿದ್ದಾವೆ ನೋಡಿ. ಈ ತಗೊಂಡೋಗಿ ನೀವು ಭೂಮಿಗೆ ಹಾಕಿದ್ರೆ ಆದಾಯ ಯಾವಾಗಲೇ ಬರ್ತಾ ಇದೆ, ಏನು ತೊಂದರೆ ಇಲ್ಲ ನಿಮಗೆ. ಎಲ್ಲ ಥರ ಗಿಡಗಳು ಸಿಗುತ್ತೆ ಸ್ನೇಹಿತರೆ ಇರ್ತವ. ನೋಡಿ ತೋರಿಸ್ತಾ ಇದ್ದೀನಿ. ಈ ಶೋ ಗಿಡಗಳೆಲ್ಲ ಸಿಗುತ್ತೆ ನಿಮ್ಮ ಮನೆ ಅಥವಾ ಗಾರ್ಡನ್ಗಳಲ್ಲಿ. ಗಿಡಗಳು ಸಿಗುತ್ತೆ, ಹಣ್ಣುಗಳು ಗಿಡನೂ ಸಿಗುತ್ತೆ. ನೋಡಿ ಮಾವಿನ ಗಿಡ, ಬೇರೆ ಜಾತಿ ಮಾವಿನ ಗಿಡ ತೋರಿಸ್ತಾ ಇದ್ದೀನಿ ನಿಮಗೆ. ಸರ್ ಇದು ಎಷ್ಟು ಗಿಡ ಆಗಿದೆ ಸರ್ ಇದು? ಇವಾಗ ಅವ್ರ ಜೊತೆ ಮಾತಾಡೋಣ ಬನ್ನಿ. ಚನ್ನಪಟ್ಟಣ ಸೈಯದ್ ಅಲಿ ಮಾಡರ್ನ್ ನರ್ಸರಿ ಗಾರ್ಡನ್, ರಾಮನಗರ ಡಿಸ್ಟ್ರಿಕ್ಟು ಚನ್ನಪಟ್ಟಣ. ಇಲ್ಲಿ ನಮ್ಮ ನರ್ಸರಿ ಇದು ಓಲ್ಡ್ ಹೈವೇ. ಇದು 3 ವರ್ಷದ ಗಿಡ ಸರ್. ನಮ್ಮ
ನಮ್ಮ ರೈತರು ಬಂದವರು ಈಗ ಹಾಂ ಮಕ್ಕೆ ಮಳೆ ಸರ್ ಈಗ ಹಾ. ಈ ವರ್ಷ ಮಕ್ಕೆ ಬೇಸಿಗೆ ಎಲ್ಲ ಹೋಯ್ತು, ಮಕ್ಕೆ ಮಳೆ ಸ್ಟಾರ್ಟ್ ಆಯಿತು. ಹೌದು ಒಳ್ಳೆ ಮಕ್ಕೆ ಮಳೆಗೆ ಒಳ್ಳೆ ಗಿಡ ತಂತಿದ್ದೀವಿ ಸರ್. ಹಾ. ಎಲ್ಲ 3 ವರ್ಷ ಗಿಡ ಎಲ್ಲ 8 ಅಡಿ 6 ಅಡಿ 5 ಅಡಿ ಐತೆ. ಹಾಂ ಫುಲ್ ಆಲ್ ವೆರೈಟಿ ಐತೆ. ಹ್ಞೂ ಇದು ಪಕ್ಕ ಪ್ಯೂರ್ ಬಾದಾಮಿ, ಹಾಂ 60 kg ಬ್ಯಾಗ್ ಇದು. ಹಾ. ನಮ್ಮ ರೈತರು ಬಂದವರು ಬಂದು ಒಳ್ಳೆ ಗಿಡ ಮಳೆಗೆ ತಗೊಂಡು ಹಾಂ ಸರ್, ಇವಾಗ ಇದು ನೆಟ್ಟಿದ್ರೆ ಎಷ್ಟು ವರ್ಷ ಬೇಕು ಬೆಳೆಯೋಕ್ಕೆ? 3 ವರ್ಷಕ್ಕೆ ಹಣ್ಣು ಬರ್ತದೆ ಸರ್. 3 ವರ್ಷಕ್ಕೆ ಹಣ್ಣು 3 ವರ್ಷಕ್ಕೆ ಹಣ್ಣು ಬಂದ್ಬಿಡುತ್ತಾ? ಬರ್ತದೆ. 3 ವರ್ಷ ಅಲ್ಲ, ಬರೋ ವರ್ಷಕ್ಕೆ. ಹಾಂ ನೀವು ಚಿಕ್ಕ ಗಿಡ ತೊಗೊಂಡ್ರೆ 3 ವರ್ಷ ಸಾಕಬೇಕು. ಚಿಕ್ಕ ಗಿಡ ತೊಗೊಂಡು 3 ವರ್ಷ ಸಾಕಬೇಕು. 3 ವರ್ಷ ಗಿಡ ಸರ್. ಹಾಂ 3 ವರ್ಷಕ್ಕೆ ಹಣ್ಣು ಬರ್ತದೆ. ಬಿಟ್ಟು ಇನ್ನೊಂದು ವರ್ಷ ಕಿತ್ತಾಕಿ ಇನ್ನೊಂದು ವರ್ಷಕ್ಕೆ ಬಿಡಿಸ್ಕೊಬಿಡಿ ಸರ್. ಕಾಯಿ ಅದು ತೊಗೊಂಡೋಗಿ ನೆಟ್ಟಾಗ ಹಾಳಾಗಲ್ವಾ? ಇಲ್ಲ ಸರ್, ಏನು ಅದರೆಲ್ಲ ಯಾವುದಿಲ್ಲ. ಇದು 15 ಸರ್, ಪ್ಯೂರ್ ಹಾ. ಬಾದಾಮಿ. ಹಾಂ ಯಾರು ರಾಜ್ಯದ ಸರ್ ಇದು? ಪ್ಯೂರ್ ಬಾದಾಮಿ ಸರ್. ನೋಡಿ ಗಿಡ ಎಷ್ಟು ನೋಡಿ ಸರ್, ಗಿಡ ನೋಡಿ ಹಿಂಗೈತೆ. ಎಷ್ಟಕ್ಕೆ ಐತೆ ಸರ್? ಹಾ. 10-15 ಇದೆ ಸರ್ ಗಿಡ. ಹಾಂ ಹಾಂ ಆಯ್ತು ನೋಡಿ, ಸಪೋಟ 5 ವರ್ಷ ಗಿಡ ಸರ್ ಇದು. 5 ವರ್ಷದ ಗಿಡ. 8 ಅಡಿ ಐತೆ ನೋಡಿ ಸರ್, 8 10 ಅಡಿ ಐತೆ ಸರ್. ಹಾಂ ತೊಗೊಂಡೋಗಿ ನೆಡೋದೇ ಬಾಕಿ. ಸರ್ ಇದ್ಯಾ ಗಿಡ ಸರ್? ಸರ್ ಇದು ಶುಗರ್ ಬೇಬಿ ಅಂದ್ಬಿಟ್ಟು 4 ವರ್ಷ ಗಿಡ ಸರ್. ಹಾ. ಎಲ್ಲ 8 ಅಡಿ 10 ಅಡಿ ಐತೆ ಸರ್. ನೋಡಿ ಸರ್ ಹೆಂಗೈತೆ ನೋಡಿ ಸರ್ ಕಾಮು. ಹಾಂ ನೋಡಿ ಸರ್ ಎಲ್ಲ 4 ವರ್ಷ ಸರ್ ಇದು. ನೋಡಿ ಸರ್ ಹೆಂಗೈತೆ ಗಿಡ. 4 ವರ್ಷದ ಗಿಡ. 4 ವರ್ಷದ ಸರ್ ಇದು. ಹಾಂ ನೋಡಿ ಸರ್ ಏನು ಸರ್ ಈ ಸಲ ಎಲ್ಲ ಇದು ತುಂಬ ಮಾವಿನ ಗಿಡನೇ ಇದೆ. ಇದೆಲ್ಲ ಅವಕಾಡ್ ಸರ್. ಹಾಂ ಇದು ಜಾಕ್ ಫ್ರೂಟ್ ಸರ್. ರೆಡ್ಡು ಹಾ. ರೆಡ್ಡು ಪಿಂಕು ಐತೆ ಸರ್. ಹಾಂ ಒಂದು 25 ವೆರೈಟಿ ಇದರಲ್ಲಿ ಹಲ್ಸಲ್ಲೇ ಒಂದು 20 ವೆರೈಟಿ ಇದೆ ಸರ್. ಹಲಸಿನಲ್ಲಿ 20 ವೆರೈಟಿ ಇದೆ. ಹೌದು. ಹಾ. ನೋಡಿ ಇದು ಸ್ಟಾರ್ ಫ್ರೂಟ್ ಸರ್. ಹಾಂ ಇವೆಲ್ಲ ದೊಡ್ಡ ಸೈಜ್ ಬ್ಯಾಗ್ ಎಲ್ಲ ಕಾಯಿ ಬಿಟ್ಟಿದೆ ನೋಡಿ ಸರ್. ಎಲ್ಲ ಕಾಯಿ ಬಿಟ್ಟಿದೆ, ಎಲ್ಲ ಕಾಯಿ ಬಿಟ್ಟಿದೆ. ನೋಡಿ ಸ್ನೇಹಿತರೆ, ಇದು ಚನ್ನಮಣ್ಣ ಮೇನ್ ರೋಡಲ್ಲೇ ಇದೆ. ಇವರು ಅಡ್ರೆಸ್ಸು ಮತ್ತು ಲೊಕೇಶನ್ ಕೊಟ್ಟಿರ್ತೀನಿ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.